ಮಿಕ್ಸ್ ವೆಜಿಟೇಬಲ್ ಕರಿ. ಮಿಕ್ಸ್ ವೆಜಿಟೇಬಲ್ ಕರಿ ಹೌದು. ಯಾವುದಕ್ಕೆ ಸರ್ ಇದು? ಸೊ ಇದು ರೋಟಿ ಕರಿಗೆ ಮತ್ತು ನಾರ್ತ್ ಮೀಲ್ಸ್ಗೆ. ಇದು ಬಂದು ದಾಲ್ ಫ್ರೈ. ದಾಲ್ ಫ್ರೈ. ಓಕೆ. ಇದು ಚಿಕನ್ ಫ್ರೈ. ಚಿಕನ್ ಫ್ರೈ. ಇದು ಚಿಕನ್ ಬಟರ್ ಮಸಾಲ. ಚಿಕನ್ ಬಟರ್ ಮಸಾಲ. ಚಿಕನ್ ಬಟರ್ ಮಸಾಲ. ಮಟನ್ ಸಾಂಬಾರು. ಮಟನ್ ಸಾಂಬಾರು. ಚಿಕನ್ ಸಾಂಬಾರು. ಚಿಕನ್ ಸಾಂಬಾರು. ಇದು ಬಿರಿಯಾನಿ ಮಾತ್ರ ಕೊಡುತ್ತೆ. ಪಾರ್ಸಲಾ? हाँ इधर पार्सल बैठ एक पार्सल करके दे दो. तंदूरी के साथ 500 रुपये भाई. चिकन बॉयल हो ना सही से चेक करा. लेग पीस है ना पूरा. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು HMT ಲೇಔಟಿಗೆ ಬಂದಿದ್ದೀನಿ. HMT ಲೇಔಟ್ ಅಂದರೆ 8ನೇ ಮೈಲಿಯಿಂದ ಮಗ್ದಿ ರೋಡ್ಗೆ ಹೋಗೋ ರೂಟಲ್ಲಿ ನಿಮಗೆ HMT ಲೇಔಟ್ ಅಂತ ಸಿಗುತ್ತೆ. ಇಲ್ಲಿ ಅಮೃತ್ ವಿಹಾರ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅದ್ಭುತವಾಗಿರೋಂಥ ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುವಂಥ ಜಾಗ. ಏನಂದರೆ ಬಿರಿಯಾನಿ ಸಿಗೋದಂದರೆ ಬಿರಿಯಾನಿನೇ ಇಲ್ಲಿ ಹೈಲೈಟು. ಅಂದರೆ ಏನು ಹೈದ್ರಾಬಾದಿ ದಮ್ ಬಿರಿಯಾನಿ, ನಾಟಿ ಶೈಲಿ ಚಿಕನ್ ಬಿರಿಯಾನಿ ಹಾಗೂ ಮಟನ್ ಬಿರಿಯಾನಿ ಸಿಗುತ್ತೆ. ಅದಲ್ಲದೆ ಇನ್ನೂ ಡಿಫ್ರೆಂಟ್ ಕಾಂಬಿನೇಷನ್ ಅಂದರೆ ಪಿಜ್ಜಾ ಸಿಗುತ್ತೆ, ಬರ್ಗರ್ ಸಿಗುತ್ತೆ ಹಾಗೂ ಸ್ಯಾಂಡ್ವಿಚ್ ಕೂಡ ಸಿಗುತ್ತಂತೆ. ಸೊ ನನಗಿದು ಒಂಥರ ಆಶ್ಚರ್ಯ ಅನ್ನಿಸ್ತು, ಹೆಂಗೆ ಬರ್ರೆ ಇದು. ಸೊ ಬಿರಿಯಾನಿ ಅಂದಾಗ ಸೈಡ್ಸ್ಗಳ ಬಗ್ಗೆ ಮಾತಾಡ್ತಿರ್ತೀವಿ. ಪಿಜ್ಜಾ ಹಾಗೂ ಸ್ಯಾಂಡ್ವಿಚ್ ಹೇಗೆ ಅಂತ ಕೇಳಿದಾಗ ಎದುರುಗಡೆ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಇದೆ. ಸೊ ಹಾಗಾಗಿ ಅವ್ರಿಗೂ ತಲುಪಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಶುರು ಮಾಡಿದಾರಂತೆ. ಸೊ ಎಲ್ಲ ಥರನೂ ಸಿಕ್ಬಿಡುತ್ತೆ. ಒಟ್ಟು 200-250 ಐಟಮ್ ಏನೋ ಇದೆಯಂತೆ. ನಾವು ಕೂಡ ಟ್ರೈ ಮಾಡಬೇಕು ಅಂತ ಬಂದಿದ್ದೀವಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಪಿಜ್ಜಾ ಹಾಗೂ ಬಿರಿಯಾನಿ ಎರಡೂ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಸ್ವಾಮಿ ಅಂತ. ಸ್ವಾಮಿಯವರು. ಸರ್ ಯಾವಾಗಿಂದ ಶುರುವಾಗಿದ್ದು ಅಮೃತ್ ವಿಹಾರ್ ಫ್ಯಾಮಿಲಿ ರೆಸ್ಟೋರೆಂಟ್? ಅಮೃತ್ ವಿಹಾರ್ ಫ್ಯಾಮಿಲಿ ರೆಸ್ಟೋರೆಂಟ್ ರೀಸೆಂಟಾಗಿ ಶುರುವಾಗಿದ್ದು. ರೀಸೆಂಟಾಗಿ ಶುರುವಾಗಿದೆ. ಸರ್ ಏನೇನೆಲ್ಲ ಸಿಗುತ್ತೆ? ಸರ್ ನಮ್ಮದು ಸ್ಪೆಷಲಾಗಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ದಮ್ ಹಾಕಿ ದೊನ್ನೆ ಬಿರಿಯಾನಿ ಮಾಡೋದು. ಅದು ಬಿಟ್ಟರೆ ಮಟನ್ ಕಾಂಬೋ, ಚಿಕನ್ ಕಾಂಬೋ, ಫಿಶ್ ಕಾಂಬೋ ಅಂತ ಇದೆ ಮೀಲ್ಸು. ಇನ್ನು ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ನಾರ್ತ್ ಇಂಡಿಯನ್ ತಂದೂರಿ ಇದೆ, ಜ್ಯೂಸ್ ಇದೆ, ಪಿಜ್ಜಾ ಇದೆ, ಬರ್ಗರ್ ಇದೆ, ಸ್ಯಾಂಡ್ವಿಚ್ ಇದೆ. ಓಕೆ. ಆಲ್ ಇನ್ ಒನ್ ಇದೆ ಸರ್. ಹೀಗೂ ಉಂಟಾ ಅನಿಸಿದ್ದೇನು ಅಂದರೆ ಈ ಕಡೆ ಪಿಜ್ಜಾ ಸರ್, ಈ ಕಡೆ ಬಿರಿಯಾನಿ ಸರ್, ಹೆಂಗೆ ಸರ್ ಇದು ಕಾಂಬಿನೇಷನ್? ಸೊ ಏನಕ್ಕೆ ಇದು ಕಾಲೇಜ್ ಏರಿಯಾ ಆಗಿರೋದ್ರಿಂದ ಎಲ್ಲ ಥರ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಆಪೋಸಿಟ್ ಎದುರುಗಡೆ ಕ್ರೈಸ್ಟ್ ಯೂನಿವರ್ಸಿಟಿ ಇದೆ. ಸೊ ಹಾಗಾಗಿ ಎಲ್ಲ ಥರ ಸ್ಟೂಡೆಂಟ್ಸ್ ಇರೋದ್ರಿಂದ ಎಲ್ಲರಿಗೂ ಅವಶ್ಯಕತೆ ಇರುತ್ತೆ. ಸ್ಟೂಡೆಂಟ್ಸ್ ಎಲ್ಲ ಪಿಜ್ಜಾ ಬರ್ಗರ್ ಜಾಸ್ತಿ ಲೈಕ್ ಮಾಡ್ತಾರಲ್ಲ. ಓಕೆ. ಸೊ ಅದರಲ್ಲೂ ನಾನ್ ವೆಜ್ ಇದೆ, ಚಿಕನ್ ಪಿಜ್ಜಾ, ಚಿಕನ್ ಗ್ರಿಲ್ ಸ್ಯಾಂಡ್ವಿಚು, ಆ ಥರ ಎಲ್ಲ ಆಲ್ ಇನ್ ಒನ್ ಒಂದು ಜಾಗ ಇರಲಿ. ಮತ್ತು ಟೈಮಿಂಗ್ಸ್ ಏನಿದೆ ಸರ್? ಸರ್ ಟೈಮಿಂಗ್ಸ್ ಬೆಳಿಗ್ಗೆ 10:30 ರಾತ್ರಿ 10:30ವರೆಗೂ ಕಂಟಿನ್ಯೂ ಇರುತ್ತೆ. ಕಂಟಿನ್ಯೂಸ್ ಆಗಿರುತ್ತೆ. ಮತ್ತಿನ್ನು ಅಮೃತ್ ವಿಹಾರ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಸರ್ ನಿಯರ್ ಬೈ ಲೊಕೇಶನ್ ಬಂದು ಕ್ರೈಸ್ಟ್ ಯೂನಿವರ್ಸಿಟಿ ಯಶವಂತಪುರ ಕ್ಯಾಂಪಸ್ ಆಪೋಸಿಟ್ ಇದೆ. ಓಕೆ. ಅದಕ್ಕೂ ನಿಯರ್ ಬೈ HMT ಲೇಔಟು 8th ಮೈಲಿಂದ ಲೆಫ್ಟ್ ಟರ್ನ್ ಒಳಗಡೆ ಬರಬೇಕು ಥ್ರೂ ಅಂದ್ರಳ್ಳಿ ಮೇನ್ ರೋಡ್. ಮತ್ತು ಬರ್ತ್ಡೇ ಪಾರ್ಟಿ, ಕಿಟ್ಟಿ ಪಾರ್ಟಿ ಏನಾರು ಮಾಡಲಿಕ್ಕೆ ಎಲ್ಲಿಗೂ ಸ್ಪೇಸ ಜಾಗ ಚೆನ್ನಾಗಿದೆ. ಮಕ್ಕಳು ಆಟ ಆಡಲಿಕ್ಕೆಲ್ಲ ಆಗಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಅಮೃತ್ ವಿಹಾರ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಒಂದಷ್ಟು ಐಟಮು ತುಂಬ ಐಟಮೇ ತರಿಸಿದ್ದೀನಿ. ಅಂದರೆ ಯೂಶ್ವಲಿ ನಾವು ಎಲ್ಲೇ ಹೋದರೂ ಕೂಡ ಬಿರಿಯಾನಿ ಅಂತ ಬಂದಾಗ ಚಿಕನ್ ಐಟಮು ಸ್ಟಾರ್ಟರ್ಸು ಅದೇ ಇರ್ತಿತ್ತು. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗೇ ಇದೆ. ಪಿಜ್ಜಾ ಸಿಗುತ್ತೆ, ಬರ್ಗರ್ ಸಿಗುತ್ತೆ, ಮತ್ತು ಸ್ಯಾಂಡ್ವಿಚ್ಗಳು ಸಿಗುತ್ತೆ. ಸೊ ಹಂಗಾಗಿ ಎಲ್ಲ ಮಿಕ್ಸಾಗಿ ತರಿಸ್ಬಿಟ್ಟಿದ್ದೀನಿ. ಸೊ ಏನೇನಿದೆ ಅಂತ ಒಂದು ಕಡೆಯಿಂದ ಹೇಳ್ತಾ ಬಂದ್ಬಿಡ್ತೀನಿ. ನಮ್ಮ ರೈಟ್ ಸೈಡಲ್ಲಿ ಮಟನ್ ಬಿರಿಯಾನಿ ಇದೆ, ಕಬಾಬ್ ಇದೆ, ಮತ್ತು ಚಿಕನ್ ಗ್ರಿಲ್ ಸ್ಯಾಂಡ್ವಿಚ್ ಇದೆ. ಮತ್ತು ಈ ಕಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಐಟಮು ಫ್ರೆಂಚ್ ಚಿಕನ್ ಅಂತೆ, ಟ್ರೈ ಮಾಡೋಣ ಅನ್ನಿಸ್ತು. ಹೆಸರೇ ಡಿಫ್ರೆಂಟ್ ಆಗಿತ್ತಲ್ಲ, ಸೊ ಹಂಗಾಗಿ ಅದನ್ನು ತರಿಸ್ಕೊಂಡಿದ್ದೀನಿ. ಮತ್ತಿನ್ನು ತಂದೂರಿದೆ, ಹರಿಯಾಲಿ ಟಿಕ್ಕಾ ಇದೆ, ಹಾಗೂ ವೆಜಿಟೇಬಲ್ ಪಿಜ್ಜಾ ತರಿಸಿದ್ದೀನಿ. ಈ ಕಡೆ ಹೈದ್ರಾಬಾದಿ ಬಿರಿಯಾನಿ ಇದೆ, ಅದರಲ್ಲಿ ಲೆಗ್ ಪೀಸ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಸ್ವಲ್ಪ ಗಮನ ನನಗೆ ಆ ಕಡೆನೇ ಜಾಸ್ತಿ ಇದೆ. ಮತ್ತು ಮತ್ತೊಂದು ತಣ್ಣಗಿರೋಂಥ ಮೊಜಿತೋ ಕೊಟ್ಟಿದ್ದಾರೆ, ಅದು ಲೆಮನ್ನು, ಸ್ವಲ್ಪ ಸೋಡಾ ಇರುತ್ತೆ. ಮತ್ತು ಇನ್ನು ಮ್ಯಾಂಗೋ ಮಿಲ್ಕ್ ಶೇಕ್, ಸೊ ಐಸ್ ಕ್ರೀಮ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಸೊ ಒಂದು ಕಡೆಯಿಂದ ಶುರು ಮಾಡಬೇಕು. ಸೊ ಒಂದು ಕಡೆಯಿಂದ ಶುರು ಮಾಡೋಣ. ಚಿಕನ್ ಗ್ರಿಲ್ ಸ್ಯಾಂಡ್ವಿಚ್ ಆ ಕಡೆಯಿಂದನೇ ತೊಗೊಂಬಿಡೋಣ. ಏನಂದರೆ ಬಿಸಿ ಬಿಸಿ ಇರುತ್ತಾ, ಅದು ಕೂಡ ಒಂದು ಬಹಳ ಇಷ್ಟ ಆಗುತ್ತೆ. ಮತ್ತಿನ್ನು ಈರುಳ್ಳಿ ಹಾಕಿರ್ತಾರೆ, ಟೊಮೊಟೊನ ಹಾಕಿರ್ತಾರೆ, ಅದೆಲ್ಲ ಒಂದೊಂಥರ ಫ್ಲೇವರಾಗಿ ಸಿಗುತ್ತೆ. ಮತ್ತಿನ್ನು ಸಾಸ್ ಅಂದಾಗ ಸಿಹಿಯ ಒಂದು ಹುಳಿ ಅದು ಸಿಗುತ್ತೆ. ಮತ್ತು ಇನ್ನು ಗರಿಗರಿಯಾಗಿ ಬೇರೆ ಸಿಗುತ್ತೆ, ಅದು ಕೂಡ ಚೆನ್ನಾಗಿದೆ, ಮಸ್ತಿದೆ. ನಂತರದಲ್ಲಿ ಪಿಜ್ಜಾ ಹೋಗ್ಬಿಡೋಣ. ತಣ್ಣಗಾದರೆ ಅದು ಚೆನ್ನಾಗಿರಲ್ಲ. ವೆಜಿಟೇಬಲ್ ಅಂದಾಗ ನನಗೆ ಕ್ಯಾಪ್ಸಿಕಮು ಮತ್ತು ಟೊಮೊಟೊನ ಬೆಳೆಸಿರ್ತಾರೆ, ಅದು ನೀಟಾಗಿ ಗೊತ್ತಾಗ್ಬಿಡುತ್ತೆ. ಮತ್ತಿನ್ನು ಚಿಲ್ಲಿ ಫ್ಲೇಕ್ಸ್ ಬೆಳೆಸಿದಾರಲ್ಲ, ಅದು ಸ್ವಲ್ಪ ಖರ ಕೊಡುತ್ತೆ. ಮತ್ತಿನ್ನು ಚೀಸ್ ಬೆಳೆಸಿರ್ತಾರೆ. ಪಿಜ್ಜಾ ಕೂಡ ಮಸ್ತಿದೆ. ತದನಂತರದಲ್ಲಿ ನೆಕ್ಸ್ಟು ಯಾವ್ದು ತೊಗೊಳ್ಳೋದು? ತಂದೂರು ತೊಗೊಳೋಣ. ಹೆಂಗಿದೆ ಬೆಂಕಿ ಅಲ್ಲ, ಸಕ್ಕದ ಕಾಣಿಸುತ್ತೆ. ತಂದೂರು ಅಂದಾಗ ಆ ಸ್ಮೋಕಿ ಫ್ಲೇವರೇ ಬಹಳ ಇಷ್ಟವಾಗುವಂಥದ್ದು. ಇನ್ನು ಬೆಣ್ಣೆ ಎಲ್ಲ ಬೆಳೆಸಿರ್ತಾರೆ, ಅದು ಕೂಡ ಬಹಳ ಇಷ್ಟ ಆಗುತ್ತೆ. ಲೈಕ್ ಏನು ಮಸಾಲೆ ಇರ್ತಾರ ಅದು ಕೂಡ ನಮಗೆ ಬಹಳ ಇಷ್ಟ ಆಗುತ್ತೆ. ಏನಂದರೆ ಮೊಸರು ಬೆಳೆಸಿರ್ತಾರೆ, ಸೊ ಹಂಗಾಗಿ ಆ ಒಂದು ಲೈಟಾಗಿ ಆ ಒಂದು ಹುಳಿ ಕೂಡ ಸಿಗುತ್ತೆ. ಮತ್ತು ಇನ್ನು ಸ್ಪೈಸಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಸಿಗುತ್ತೆ. ಚೆನ್ನಾಗಿದೆ. ಬಿಸಿ ಬಿಸಿ ಇದ್ದಾಗಲೇ ಖಾಲಿ ಮಾಡಿಬಿಡ್ಬೇಕು. ತಣ್ಣಗಾಯ್ತು ಅಂದರೆ ಮಜಾ ಬರೋಲ್ಲ, ಖಾಲಿ ಮಾಡಿಬಿಡೋಣ. ತದನಂತರದಲ್ಲಿ ನಮ್ಮ ಗಮನ ಕಬಾಬ್ ಮೇಲೆ. ಕಬಾಬ್ ಇದೆ, ನಿಂಬೆಹಣ್ಣು ಹಾಕ್ಕೊಂಡು ತಿನ್ಬೋದು, ಆವಾಗಲೂ ಒಂಥರ ಮಜಾ ಬರುತ್ತೆ. ಬಟ್ ನಿಂಬೆಹಣ್ಣು ಹಾಕ್ಕೊಳ್ದೇ ಟ್ರೈ ಮಾಡ್ತಾಯಿದ್ದೀನಿ. ಯೂಶ್ವಲಿ ಕಬಾಬ್ಗೆ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಮಸ್ತಿರುತ್ತೆ, ಬಟ್ ಹಾಗೆ ಟ್ರೈ ಮಾಡಿ, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನು ಕಬಾಬ್ ಬಂದಾಗ ಆ ಕೋಟಿಂಗೇ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಆ ಕೋಟಿಂಗ್ ಚೆನ್ನಾಗಿದೆ, ಗರಿಗರಿಯಾಗಿದೆ, ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಮತ್ತು ಆ ಲೈಟಾಗಿ ಆ ಒಂದು ಹುಳಿ ಬರಬೇಕು, ಸೊ ಅದು ಕೂಡ ಸಿಗುತ್ತೆ. ಮತ್ತು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪರ್ಫೆಕ್ಟಾಗಿ ಬಳಸಿದ್ದಾರೆ, ಚೆನ್ನಾಗಿದೆ. ಇನ್ನು ನಂತರದಲ್ಲಿ ಫ್ರೆಂಚ್ ಚಿಕನ್ನು, ಸೊ ಕೆಂಪು ಮೆಣಸಿನ ಕಾಯಿ ಎಲ್ಲ ಬಳಸಿದ್ದಾರೆ. ಖಾರ ಇರಬಹುದಾ ಗೊತ್ತಿಲ್ಲ. ಚೈನೀಸ್ ಅಂತ ಅಂದರು. ಚೈನೀಸ್ ಅಂತ ಅಂದಾಗ ಖಾರ ಬರೋಲ್ಲ ಯೂಶ್ವಲಿ. ಸೊ ಮತ್ತು ಬೋನ್ಲೆಸ್ ಬರುತ್ತೆ ಮರ್ರೆ ಇದು. ಸೊ ಬೋನ್ಲೆಸ್ ಚಿಕನ್ನು, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಆ ಥರ ಸಿಗುತ್ತೆ. ಚೈನೀಸ್ ಐಟಮ್ ಅಲ್ವಾ, ಟಾಸಿಂಗ್ ಮಾಡಿರ್ತಾರೆ, ಸಾಸೆಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ನಿಮ್ಗೆ ಆ ಟೇಸ್ಟ್ ಸಿಗುತ್ತೆ. ಮತ್ತಿನ್ನು ಶುಂಠಿ ಫ್ಲೇವರು ಅದೆಲ್ಲ ನೀಟಾಗಿ ಸಿಗ್ತಾ ಇದೆ. ಬೆಳ್ಳುಳ್ಳಿ ಎಲ್ಲ ಬಳಸಿದ್ದಾರೆ, ಸೊ ಹಾಗಾಗಿ ಆ ಬೆಳ್ಳುಳ್ಳಿ ಫ್ಲೇವರು ಕೂಡ ನನಗೆ ಇಷ್ಟ ಆಗುತ್ತೆ. ಇದೇನು ಗೊತ್ತಾ, ಇದು ಪಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ. ಪ್ಲೇಟ್ ಇಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ನಂತರದಲ್ಲಿ ಮಟನ್ ಬಿರಿಯಾನಿ ಬಿಸಿ ಬಿಸಿ, ಆಹಾ, ಒಂದೊಳ್ಳೆ ಪೀಸು, ಸ್ವಲ್ಪ ರೈಸು, ಮಟನ್ ಪೀಸ್ ಎತ್ಕೊಂಡು ರೈಸ್ಗೆ ಹಾಕಿ ತಿನ್ನೋಣ. ಲೈಟ್ ಮಸಾಲೆ ಕೊಡುತ್ತೆ. ಬಿರಿಯಾನಿ ರೈಸ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಹಾಗೂ ಪೀಸ್ ಕ್ವಾಲಿಟಿನೂ ಅಷ್ಟೇ ಸೂಪರ್ಬ್ ಆಗಿದೆ. ಮತ್ತು ಆ್ಯಸ್ ಯೂಶ್ವಲ್ ಮೊಸರು ಬಜ್ಜಿನೂ ಗಟ್ಟಿನೇ ಇದೆ. ಮೊಸರು ಬಜ್ಜಿ ಹಾಕ್ಕೊಂಡು ಪೀಸ್ ಹಾಕ್ಕೊಂಡು ಒಂದೊಳ್ಳೆ ಚರ್ಬಿ ಪೀಸ್ ಬೇರೆ ಸಿಕ್ಕಿದೆ, ಸೇರಿಸಿ ಜಮಾಯಿಸೋಣ. ಇನ್ನು ಮೊಜಿತೋ ಇದೆ, ಖಾರವಾಗಿ ಏನಾದರೂ ಅನಿಸಿದ್ರೆ ಮೊಜಿತೋ ಟ್ರೈ ಮಾಡಿ
ಇಷ್ಟ ಆಗುತ್ತೆ. ಮಟನ್ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿದೆ. ಏನಂದರೆ ಆ ಪೀಸೇ ನನಗೆ ಬಹಳ ಇಷ್ಟ ಆಗಿದ್ದು. ಪೀಸು, ರೈಸು ಮತ್ತು ರೈತ ಹಾಕೊಂಡ್ಬಿಟ್ರಂತೂ ಪಕ್ಕ ಕಳೆದೋಗ್ತೀರಾ, ಆ ರೇಂಜಿಗೆ ಟೇಸ್ಟ್ ಇದೆ. ಇನ್ನು ನೆಕ್ಸ್ಟು ಹೈದರಾಬಾದಿ ಬಿರಿಯಾನಿ. ಅವು ಒಂದೊಳ್ಳೆ ಲೆಗ್ ಪೀಸ್ ಇದೆ ಹೈದರಾಬಾದಿ ಬಿರಿಯಾನಿಲಿ, ಅದ್ಭುತವಾಗಿರೋಂಥ ಒಂದು ಲೆಗ್ ಪೀಸ್. ಹೈದರಾಬಾದ್ ಬಿರಿಯಾನಿ ಅಂದಾಗ ಆ ಚಕ್ಕೆ ಲವಂಗದ ಫ್ಲೇವರು ರಪ್ಪ ಅಂತ ಸಿಕ್ಬಿಡುತ್ತೆ. ಆ ಲವಂಗದ ಘಾಟೆ ನಿಮಗೆ ಬಹಳ ಇಷ್ಟವಾಗುವಂಥದ್ದು. ಆ ರೈಸ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಈರುಳ್ಳಿ ಇದೆಯಲ್ಲ, ಅದು ಕರುಮ್ ಅಂತ ಸಿಗ್ತಾ ಇರುತ್ತೆ, ಅದು ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ. ಮತ್ತಿನ್ನು ಪೀಸು ಮಸಾಲ ಭರಿತವಾಗಿರುತ್ತೆ. ತುಂಬ ಐಟಮ್ ಇದೆ, ಯಾವುದನ್ನು ಬೇಕಾದರೂ ತೊಗೋಬೋದು. ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವುದನ್ನು ತೊಗೊಳ್ಳೋದು ಏನು ಬಿಡೋದು ಅಂತ, ಅಷ್ಟು ಐಟಮ್ಮು ಇಟ್ಟಿದ್ದಾರೆ. ಇಷ್ಟ ಆಯಿತು, ಒಂದೇ ಸ್ಪಾಟಲ್ಲಿ ಎಲ್ಲ ಥರನೂ ಐಟಮು ಸಿಕ್ಬಿಡುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನಿಮ್ಮಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.